ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಹಾಗೆ ತೆಳುವಾಗಿ ಬರಬೇಕಂದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎರಡೇ ಬೆರಳಲ್ಲೇ ಮುರಿದೋಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಈ ರೊಟ್ಟಿಗೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಚಾಪರ್ಗೆ ಒಂದು ಈರುಳ್ಳಿ ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಇವೆಲ್ಲ ಫೈನಾಗಿ ಚಾಪ್ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದು ಹಾಕ್ಕೊತಾ ಇದ್ದೀನಿ. ಇದು ಹಸಿ ಆಲೂಗಡ್ಡೆನೆ. ಹಾಗೆ ಚಾಪ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿರೋ ಅಂತಹ ಹುರಿದಿರೋ ಕಡಲೆ ಬೀಜ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ಹಾಗೇನೆ 1 ಕಪ್ಪಷ್ಟು ರಾಗಿ ಹಿಟ್ಟು, 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ 1/4 ಕಪ್ ರವೆ ಅಥವಾ ಅಕ್ಕಿ ಹಿಟ್ಟು ಸಹ ಹಾಕ್ಕೋಬಹುದು, ಅದು ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗೆ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ. ಹಾಗೆ ಆಲೂಗಡ್ಡೆ ಹಾಕೋದ್ರಿಂದ ರೊಟ್ಟಿ ಸಹ ಸಾಫ್ಟಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಆಲೂಗಡ್ಡೆ ಬದಲಾಗಿ ನೀವು ಸೋರೆಕಾಯಿನ ಸಹ ತುರಿದು ಹಾಕ್ಕೋಬಹುದು. ಬೇಕಾಗಿರೋ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಒಂದು ಸ್ವಲ್ಪ ತೆಳುವಾಗೆ ಕಲಸಿಟ್ಕೊಂಡು ಅರ್ಧ ಗಂಟೆ ನೆನೆಸಿ ಆದಮೇಲೆ ಈ ರೀತಿ ಬಟರ್ ಪೇಪರ್ ಮೇಲೆ ಅಥವಾ ಡೈರೆಕ್ಟಾಗಿ ಹೆಂಚು ಮೇಲೆ ಸಹ ತಟ್ಟಿ ಹಾಕ್ಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಸಖತ್ ಸಾಫ್ಟ್ ಆಗಿರೋ ಅಂತ ರಾಗಿ ರೊಟ್ಟಿ ರೆಡಿನೇ ಆಗೋಗುತ್ತೆ. ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್.